ಕಾಂಗ್ರೆಸ್ನ 15 ಶಾಸಕರು ಗೈರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗುತ್ತೇವೆ ಅಂತ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೋಸ್ತಿ ಸರ್ಕಾರಕ್ಕೆ ಬಹುಮತ ಇಲ್ಲ, ಹಾಗಾಗಿ ನಾವು ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದೀವಿ ಅಂತ ಬಿಜೆಪಿ ಮುಖಂಡ ಶಾಸಕ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಸದನಕ್ಕೆ ವಿಪ್ ಜಾರಿಯಾಗಿದ್ರೂ ಕೂಡ 15 ಜನ ಶಾಸಕರು ಗೈರಾಗಿದ್ದಾರೆ. ಅಲ್ಲಿಗೆ ಗೊತ್ತಾಗುತ್ತೆ ಇವರಿಗೆ ವಿಶ್ವಾಸ ಇಲ್ಲ ಶಾಸಕರಿಗೆ ಅಂತ. ಹಾಗಾಗಿ ನಾವು ರಾಜ್ಯಪಾಲರನ್ನ ಭೇಟಿ ಮಾಡ್ತೀವಿ ಅಂತ ಶ್ರೀರಾಮುಲು ಬಿಜೆಪಿ ನಾಯಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀರಾಮುಲು ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಅಂತೇಳಿ ಸರ್ಕಾರ ರಾಜ್ಯಪಾಲರು ಬಾಯಲ್ಲಿ ಏನು ಸುಳ್ಳು ಹೇಳಿಸುವಂತ ಪ್ರಯತ್ನ ಏನು ಮಾಡಿದನೋ, ರೈತರ ವಿಚಾರದಲ್ಲಿ ರೈತರನ್ನ ರಕ್ಷಣೆ ಮಾಡಿದೆ ಅಂತೇಳಿ ಸರ್ಕಾರ ಅಂದೇ ಏನು ಹೇಳಿದನೋ, ಈ ಸರ್ಕಾರ ರೈತರನ್ನ ಯಾರು ಕೂಡ ರಕ್ಷಣೆ ಮಾಡುವಂಥ ಕೆಲಸ ಆಗಲಿಲ್ಲ. ಬರಗಾಲದಲ್ಲಿದ್ದಂಥ ರೈತರನ್ನ ಕಾಪಾಡುವಂಥ ಕೆಲಸ ಆಗಲಿಲ್ಲ. ರೈತರನ್ನ ಸಾಲ ಮನ್ನಾ ಮಾಡುವಂಥ ಕೆಲಸ ಆಗಲಿಲ್ಲ. ಹಂಗಾಗಿ ಏನು ರಾಜ್ಯಪಾಲರನ್ನ ಭಾಷಣದಲ್ಲಿ ಉಲ್ಲೇಖನೆ ರೈತರು ರಕ್ಷಣೆ ಮಾಡ್ತೀವಿ ಅಂತೇಳಿ ಏನು ಉಲ್ಲೇಖನೆ ಮಾಡಿದ್ರು, ಅದಕ್ಕೋಸ್ಕರವಾಗಿ ನಮ್ಮ ಹೋರಾಟ, ಭಾರತೀಯ ಜನತಾ ಪಾರ್ಟಿ ಹೋರಾಟ, ನಾವು ಬಾವಿಯಲ್ಲಿ ಹೋಗಿ ಹೋರಾಟ ಮಾಡೋಂಥ ಕೆಲಸ ನಾವು ಮಾಡಿದ್ದೀವಿ ಸುಳ್ಳು ಹೇಳಿಸಿದಕ್ಕೋಸ್ಕರವಾಗಿ. ಹಂಗಾಗಿ ಈ ಹೋರಾಟ ಮತ್ತೆ ನಾಳೆ ನಾಡ್ದು ಕೂಡ ಮುಂದುವರಿಯುತ್ತದೆ. ಇವತ್ತು ಈ ಸರ್ಕಾರಕ್ಕೆ ಇವತ್ತು ಏನು ಸಂಖ್ಯಾಬಲ ಅಂದ್ರೆಗಿನ ಸುಮಾರಾಗಿ 15 ಮಂದಿ ಶಾಸಕರು ಬಂದಿಲ್ಲ. ಈ ಸರ್ಕಾರಕ್ಕೆ ಏನು ಬಹುಮತ ಇರಬೇಕಾಗಿತ್ತನೋ, ಈ ಸರ್ಕಾರ ಬಹುಮತ ಇಲ್ಲಾರ್ದಂಥ ಸರ್ಕಾರ. ಅದಕ್ಕೋಸ್ಕರವಾಗಿ ತಕ್ಷಣವೇ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರಸ್ವಾಮಿಯವರು ರಾಜೀನಾಮೆಯನ್ನು ಕೊಡಬೇಕು. ರಾಜ್ಯಪಾಲರ ಭಾಷಣದಲ್ಲಿ ಅವ್ರೇನು ರೈತರು ರಕ್ಷಣೆ ಮಾಡ್ತೀವಿ ಅಂತೇಳಿ ಸುಳ್ಳನ್ನು ಏನು ಹೇಳಿಸಿದಾರೋ ಅದರ ವಾಪಸ್ಸನ್ನು ಪಡಿಬೇಕಂತೇಳಿ ಕೂಡ. ಓಕೆ, ರಾಮುಲು ಅವರ ಹೇಳಿಕೆ ಹಿನ್ನೆಲೆಯಲ್ಲೇ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದೇನು ಅಂತ ನೋಡೋಣ.